ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸೊ ಈ ದಿನದ ಒಂದು ತರಗತಿಯಲ್ಲಿ ನಿನ್ನೆ ಒಂದು ತರಗತಿಯಲ್ಲಿ ನಾವು ಏನು ಒಂದು ಅಭ್ಯಾಸ ಮಾಡಿದ್ವಿ. ಸೊ ವಿ ಡಿಸ್ಕಸ್ಡ್ ಇನ್ ಯೆಸ್ಟರ್ಡೇಸ್ ಕ್ಲಾಸ್ ದಟ್ ಕಾನ್ಸೆಪ್ಟ್ ಈಸ್ ಪಾಲಿನೇಷನ್ ಬಗ್ಗೆ ನಾವು ತಿಳ್ಕೊಂಡ್ವಿ ನಿನ್ನೆಯ ಒಂದು ಕ್ಲಾಸಲ್ಲಿ. ನಾವು ಸೊ ಇನ್ ಟುಡೇಸ್ ಕ್ಲಾಸ್ we will discuss about the outbreeding devices in plants. ಇವತ್ತಿನ ಒಂದು ತರಗತಿಯಲ್ಲಿ ಕ್ಲಾಸಲ್ಲಿ ಔಟ್ಬ್ರೀಡಿಂಗ್ ಡಿವೈಸಸ್ ಅಂದರೆ ಏನು ಅನ್ನೋದನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ outbreeding devices. So in pollination there are three kinds of pollinations can be identified in flowering plants. ಮೂರು ರೀತಿಯಾಗಿರ್ತಕ್ಕಂತಹ ಈ ಪಾಲಿನೇಷನ್ ಟೈಪ್ಸ್ ಅನ್ನು ನಾವು ಸ್ಟಡಿ ಮಾಡಿದ್ವಿ. ಸೊ ಫಸ್ಟ್ ಒನ್ ಈಸ್ ಆಟೋಗ್ಯಾಮಿ, ಸೆಕೆಂಡ್ ಒನ್ ಈಸ್ ಟಿಟನೋಗ್ಯಾಮಿ ಅಂಡ್ ಥರ್ಡ್ ಒನ್ ಈಸ್ ಕ್ಸಿನೋಗ್ಯಾಮಿ. ಆಟೋಗ್ಯಾಮಿ ನಥಿಂಗ್ ಬಟ್ ಸೆಲ್ಫ್ ಪಾಲಿನೇಷನ್. ಅದಕ್ಕೇನಂತ ಹೇಳ್ತೇವೆ ನಾವು? ಸೆಲ್ಫ್ ಪಾಲಿನೇಷನ್ ಅಂತ ಕರಿತೇವೆ. ಸೊ ಇನ್ ಸಮ್ ಪ್ಲಾಂಟ್ಸ್, ಎಸ್ಪೆಷಲಿ ಸೆಲ್ಫ್ ಪಾಲಿನೇಟೆಡ್ ಪ್ಲಾಂಟ್ಸ್, both stamens and stigma are close to each other. So these two parts so associated or so closely attached or come close to each other in the flower. ಸೊ ಹತ್ತಿರದಲ್ಲಿ ಏನಾಗಿರುತ್ತೆ, ಬಹಳ ಹತ್ತಿರವಾಗಿ ಕೂಡ್ಕೊಂಡೇ ಇರ್ತದೆ ಈ ಎರಡು ಒಂದು ಭಾಗಗಳು, ಒಂದು ಸ್ಟೆಮನ್ನು ಮತ್ತೊಂದು ಸ್ಟಿಗ್ಮಾ. ಯಾಕೆ ಅಂತಂತಂದ್ರೆ ದಟ್ ಸೊ ಇನ್ಕಾರ್ಪೊರೇಟ್ ದಿ ಪಾಲಿನೇಷನ್, ಸೆಲ್ಫ್ ಪಾಲಿನೇಷನ್. ಇಲ್ಲಿ ಸೊ ಇನ್ ದಿಸ್ ಟೈಪ್ they need not any pollinatory agents. You know that fact. ಇಲ್ಲಿ ಪಾಲಿನೇಟರಿ ಏಜೆಂಟ್ಸ್ ಬೇಕಾಗಿಲ್ಲ. ಹಾಗೇನಾಗುತ್ತೆ ಹತ್ತತ್ರ ಇರೋದ್ರಲ್ಲಿ ಸೊ ದಿ ಪೋಲನ್ ಗ್ರೈನ್ಸ್ ಆರ್ ಸಿಂಪ್ಲಿ ಡಸ್ಟೆಡ್ ಆನ್ ದಿ ಸ್ಟಿಗ್ಮಾ ಪಾರ್ಟ್. ಹಾಗೇನೇನಾಗುತ್ತೆ, ಸಿಂಪಲ್ ಆಗಿ ಅದು ಡಸ್ಟ್ ಆಗ್ತದೆ ಸ್ಟಿಗ್ಮಾದ ಮೇಲೆ. ದೆನ್ ಬ್ರಿಂಗ್ ಪಾಲಿನೇಷನ್ ಅನ್ನ ಕ್ರಿಯೆಯನ್ನ ನಡೆಸಿಕೊಡ್ತದೆ. ಬಟ್ so in some plants, that is self-pollinated plants, the self-pollination leads or results in breeding depression. ಸೊ ಏನಾಗುತ್ತೆ, ಈ ಸೆಲ್ಫ್ ಪಾಲಿನೇಷನ್ ಇಂದ ಕಂಟಿನ್ಯೂಸ್ ಆಗಿ ಸೆಲ್ಫ್ ಪಾಲಿನೇಷನ್ ಆಗೋದ್ರಿಂದ ಸೊ ಕಂಟಿನ್ಯೂಡ್ ಸೆಲ್ಫ್ ಪಾಲಿನೇಷನ್ ರಿಸಲ್ಟ್ಸ್ ಇನ್ ಬ್ರೀಡಿಂಗ್ ಡಿಪ್ರೆಷನ್. ಇನ್ಬ್ರೀಡಿಂಗ್ ಡಿಪ್ರೆಷನ್ ಹೋಗುತ್ತೆ. ದಟ್ ಮೀನ್ಸ್ ಏನಾಗಿರುತ್ತೆ ಅಲ್ಲಿ ಅಂತಂದ್ರೆ ಫರ್ಟಿಲಿಟಿ ಏನಾಗಿರುತ್ತೆ, ಬರ್ತಾ ಜನರೇಷನ್ ಅಲ್ಲಿ ಏನಾಗುತ್ತೆ, ಅದರಲ್ಲಿ ಕಳ್ಕೊಳ್ತಾ ಬರ್ತದೆ. ಸೊ ಲಾಸ್ ದೇರ್ ಫರ್ಟಿಲಿಟಿ. ಸೊ ಫರ್ಟೈಲ್ ಕೆಪಾಸಿಟಿ ಅಂತ ಕರಿತೇವೆ. ಆ ಫರ್ಟಿಲಿಟಿ ಕೆಪಾಸಿಟಿಯನ್ನ ಏನಾಗುತ್ತೆ, ಅದು ಕಳ್ಕೊಳ್ತಾ ಬರ್ತದೆ. ಲೋಸ್ ದೇರ್ ಫರ್ಟಿಲಿಟಿ ಕೆಪಾಸಿಟಿ. ಸೊ ಆ ಒಂದು ಕಂಡೀಷನ್ ಅನ್ನ ಟರ್ಮ್ಡ್ ಆಸ್ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಅಂತ ಕರಿತೇವೆ. ಸೊ ಆ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಏನಾಗುತ್ತೆ, ಇಲ್ಲಿ ಸೆಲ್ಫ್ ಪಾಲಿನೇಟೆಡ್ ಪ್ಲಾಂಟ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗ್ತದೆ. ದೆನ್ so such plants automatically developed other devices to make the good type of pollination. That is, so those plants reject self pollination and accept cross pollination to improve the fertility. ಇಲ್ಲೇನ್ ಮಾಡುತ್ತೆ, ಆ ಸೆಲ್ಫ್ ಪಾಲಿನೇಟೆಡ್ ಪ್ಲಾಂಟ್ಸ್ ಏನಾಗಿದೆ, ಈ ಇನ್ಬ್ರೀಡಿಂಗ್ ಡಿಪ್ರೆಷನ್ ನಿಂದ ಏನಾಗ್ಬಿಡುತ್ತೆ, ಫರ್ಟಿಲಿಟಿಯನ್ನ ಕಳ್ಕೊಳ್ಳೋದ್ರಿಂದ ಅದೇ ಪ್ಲಾಂಟ್ಸ್ಗಳು ಇನ್ನೊಂದು ರೀತಿಯಲ್ಲಿ ಏನಾಗುತ್ತೆ, ಸ್ವಾಭಾವಿಕವಾಗಿ ಈ ಡಿವೈಸಸ್ ಅನ್ನ, ಅನ್ಯ ಮಾರ್ಗಗಳನ್ನ ಹುಡುಕೊಳ್ಳುತ್ತೆ. ಅದು ಆ ಸಮಯದಲ್ಲಿ ಅದು ಸೆಲ್ಫ್ ಪಾಲಿನೇಷನ್ ಅನ್ನ ಏನ್ ಮಾಡುತ್ತೆ, ಕ್ಯಾನ್ಸಲ್ ಮಾಡಿಕೊಂಡು ಏನ್ ಮಾಡುತ್ತೆ, ಕ್ರಾಸ್ ಪಾಲಿನೇಷನ್ ಅನ್ನ ಅಕ್ಸೆಪ್ಟ್
ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಸೊ ವಾಟ್ ಆರ್ ದ ರೀಸನ್ಸ್ ದೋಸ್ ಪ್ಲಾಂಟ್ಸ್ ರಿಜೆಕ್ಟ್ ಸೆಲ್ಫ್ ಪಾಲಿನೇಷನ್ ಅಂಡ್ ಅಕ್ಸೆಪ್ಟ್ ಕ್ರಾಸ್ ಪಾಲಿನೇಷನ್? ಸೊ ಹಿಯರ್ these are the three devices. ಅನ್ಯ ಮಾರ್ಗಗಳಿಗೆ ಹೋಗಬೇಕಾಗಿರತಕ್ಕಂತಹ ಒಂದು ಕಾರಣಗಳು ಏನದು ಅಂದಾಗ, the first one, so both the stigma and stamens are so present in the same flower, so at different positions. ಇಲ್ಲೇನಾಗ್ಬಿಡುತ್ತೆ, ಈ ಮೂರು ಒಂದು ರೀಸನ್ಸ್ ಅಲ್ಲಿ ನಾವು ನೋಡ್ತಾ ಹೋದಾಗ ಡಿವೈಸ್ ಅಲ್ಲಿ ಏನ್ ಕಾರಣಗಳಿದೆ ಇದರಲ್ಲಿ ಅಂದಾಗ, ಒಂದನೇದಾಗಿ ನಾವು ತಗೊಂಡಾಗ ಎರಡು ಸ್ಟೇಮನ್ನು ಮತ್ತೆ ಸ್ಟಿಗ್ಮಾ ಏನಾಗಿರುತ್ತೆ, ಕ್ಲೋಸ್ ಆಗಿ ಇರೋದಿಲ್ಲ. ಸೊ ಆ ಕ್ಲೋಸ್ ಆಗಿ ಏನಾಗಿರುತ್ತೆ, ಅದು ಎರಡು ಕೂಡ ಏನಾಗಿರುತ್ತೆ, ಪ್ಲೇಸ್ ಆಗಿರೋದಿಲ್ಲ. ಸೊ ಒನ್ ಅಟ್ ಒನ್ ಪೊಸಿಷನ್, ಅನದರ್ ಅಟ್ ಅನದರ್ ಪೊಸಿಷನ್. ಹಾಗಾಗಿ ಏನಾಗುತ್ತೆ, ಇಲ್ಲಿ ಪಾಲಿನೇಷನ್ ಆಗುವಂತ ಚಾನ್ಸಸ್ ಏನಾಗುತ್ತೆ, ಸಮ್ ಟೈಮ್ ಏನಾಗುತ್ತೆ, ಫೇಲ್ಯೂರ್ ಆಗ್ತಾ ಒಂದು ಚಾನ್ಸಸ್ ಇರ್ತದೆ. ಎರಡನೇ ಕಾರಣ ನೋಡೋಣ, ಕಮ್ ಟು ದಿ ಸೆಕೆಂಡ್ ಡಿವೈಸ್ ಆಫ್ ದಿ ರೀಸನ್. ಇಫ್ ಸ್ಟಿಗ್ಮಾ ರೆಡಿ ಟು ಅಕ್ಸೆಪ್ಟ್ ಪೋಲನ್ ಗ್ರೈನ್ಸ್, ದಟ್ ಈಸ್ ರೆಡಿ ಟು ಸಿಂಕ್ರೊನೈಸ್ ಅಂತ ಕರಿತೇವೆ, ಬಟ್ ಪೋಲನ್ಸ್ ಆರ್ ನಾಟ್ ರಿಲೀಸ್ಡ್ ಬೈ ದಟ್ ಟೈಮ್. ಈಗ ಸ್ಟಿಗ್ಮಾ ರೆಡಿ ಇದೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಏನಾಗಿದೆ, ಸ್ಟಿಗ್ಮಾ ಪೋಲನ್ ಗ್ರೈನ್ಸ್ ಅನ್ನೋದು ಕಂಟೇಸ್. ಸೊ ಪೋಲನ್ ಗ್ರೈನ್ಸ್ ಅನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸ್ಟಿಗ್ಮಾ ರೆಡಿ ಇದೆ. ಸ್ಟಿಗ್ಮಾ ನಥಿಂಗ್ ಬಟ್ ಲ್ಯಾಂಡಿಂಗ್ ಸೈಟ್ ಫಾರ್ ಪೋಲನ್ ಗ್ರೈನ್ಸ್ ಅಂತ ಕರಿತೇವೆ. ಇದು ತಾಣ ಆಗಿದೆ, ಒಂದು ಸೈಟ್ ಆಗಿದೆ, ಪೋಲನ್ ಗ್ರೈನ್ಸ್ ಗಳನ್ನ ಉಳಿಸಿಕೊಳ್ಳುವಂತಹ ಒಂದು ತಾಣ, ಸೈಟ್ ಆಗಿದೆ ಸ್ಟಿಗ್ಮಾ ಅಂತ ಹೇಳ್ತೇವೆ. ಈಗ ಈ ಸ್ಟಿಗ್ಮಾ ಏನಾಗಿದೆ, ಎರಡನೇ ಡಿವೈಸ್ ಅಲ್ಲಿ ಬಂದಾಗ ರೆಡಿ ಟು ಅಕ್ಸೆಪ್ಟ್ ಪೋಲನ್ ಗ್ರೈನ್ಸ್, ಬಟ್ by that time pollen grains are not released. ಏನಾಗಿರುತ್ತೆ ಅಲ್ಲಿ, ಸಕ್ಸಸ್ಫುಲ್ ಆಗಿ ಪೋಲನ್ ಗ್ರೈನ್ಸ್ ಏನಾಗಿರುತ್ತೆ ಆ ಟೈಮ್ ಅಲ್ಲಿ ರಿಲೀಸ್ ಆಗಿರೋದಿಲ್ಲ. ಸೊ ದಿಸ್ ಈಸ್ ದಿ ಅನದರ್ ಕಂಡೀಷನ್ ವೈ ದೋಸ್ ಪ್ಲಾಂಟ್ಸ್ ರಿಜೆಕ್ಟ್ ಸೆಲ್ಫ್ ಪಾಲಿನೇಷನ್. ಈ ಒಂದು ಕಾರಣ ಕೂಡ ಸೆಲ್ಫ್ ಪಾಲಿನೇಷನ್ ಅನ್ನು ರಿಜೆಕ್ಟ್ ಮಾಡ್ಲಿಕ್ಕೆ ಏನಾಗಿರುತ್ತೆ, ಒಂದು ಮೇನ್ ರೀಸನ್ ಆಗಿರ್ತದೆ. ಕಮಿಂಗ್ ಟು ದಿ ಥರ್ಡ್ ಪಾಯಿಂಟ್, ಇಫ್ ಪೋಲನ್ ರಿಲೀಸ್ ಅರ್ಲಿ ಬಟ್ ಸ್ಟಿಗ್ಮಾ ಈಸ್ ನಾಟ್ ರೆಡಿ ಟು ಸಿಂಕ್ರೊನೈಸ್. ಮೂರನೇ ಡಿವೈಸ್ ಅಲ್ಲಿ ಏನಾಗ್ತದೆ, ಪೋಲನ್ ಗ್ರೈನ್ಸ್ ಏನಾಗಿರುತ್ತೆ, ಆಲ್ರೆಡಿ ರಿಲೀಸ್ಡ್ ಅಂಡ್ ಏನಾಗಿರುತ್ತೆ, ಡಸ್ಟೆಡ್ ಆನ್ ದಿ ಸ್ಟಿಗ್ಮಾ ಪಾರ್ಟ್, ಅದ್ರ ಮೇಲೆಲ್ಲ ಡಸ್ಟ್ ಆಗಿರ್ತದೆ. ಬೈ ದಟ್ ಟೈಮ್ ಸ್ಟಿಗ್ಮಾ ಈಸ್ ನಾಟ್ ರೆಡಿ ಟು ಸಿಂಕ್ರೊನೈಸ್, ಅದ್ರ ಜೊತೆ ಕೂಡ್ಕೊಳ್ಳೋದಕ್ಕೆ ಏನಾಗುತ್ತೆ, ಅದಕ್ಕೆ ಆಗ ಆ ಟೈಮಲ್ಲಿ ರೆಡಿ ಇರೋದಿಲ್ಲ, ಅದು ಫ್ಯೂಷನ್ ಆಗ್ಲಿಕ್ಕೆ ರೆಡಿ ಇರೋದಿಲ್ಲ ಸ್ಟಿಗ್ಮಾ, ರಿಯಾಕ್ಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ ಸ್ಟಿಗ್ಮಾ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಕೂಡ ಅನದರ್ ಚಾನ್ಸ್ ಟು ಫೇಲ್ಯೂರ್ ದಟ್ ದಿ ಸೆಲ್ಫ್ ಪಾಲಿನೇಷನ್, ಅಲ್ಲಿ ಕೂಡ ಫೇಲ್ಯೂರ್ ಆಗ್ತಕ್ಕಂತಹ ಒಂದು ಚಾನ್ಸಸ್ ಇರ್ತದೆ. ಸೊ ಈ ಮೂರು ಡಿವೈಸಸ್ ಇಂದ ಕಾರಣದಿಂದ ಏನಾಗುತ್ತೆ, those plants so reject self pollination and accept, that is discourage self pollination and encourage cross pollination. ಕ್ರಾಸ್ ಪಾಲಿನೇಷನ್ ಅನ್ನ ಏನ್ ಮಾಡುತ್ತವೆ, ಅವು ಎನ್ಕರೇಜ್ ಮಾಡ್ಕೊಳ್ಳುತ್ತೆ, ಡಿಸ್ಕರೇಜ್ ಮಾಡುತ್ತೆ ಸೆಲ್ಫ್ ಪಾಲಿನೇಷನ್. ಸೊ ದಟ್ ಈಸ್ ಇನ್ ದಿ ಫಾರ್ಮ್ ಆಫ್, ಸೊ ದೇ reproduces unisexual flowers further. ಮುಂದೆ ಏನ್ ಮಾಡುತ್ತೆ, ಆ ಪ್ಲಾಂಟ್ಸ್ ಗಳು ಬೈಸೆಕ್ಷುವಲ್ ಕಂಡೀಷನ್ ಇರೋದನ್ನ ತೆಗೆದ್ಬಿಟ್ಟು ಯೂನಿಸೆಕ್ಷುವಲ್ ಬರ್ತದೆ. ದಟ್ ಮೀನ್ಸ್ ಸೊ ಈಚ್ ಫ್ಲವರ್ ಹ್ಯಾಸ್ ಐದರ್ ಎ ಮೇಲ್ ಆರ್ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಅಂತ ಕರಿತೇವೆ, ಇಲ್ಲ ಐದರ್ ಎ ಗೈನೇಷಿಯಂ ಆರ್ ಆಂಡ್ರೀಷಿಯಂ, ಈ ರೀತಿಯಾಗಿರ್ತಕ್ಕಂತಹ ಒಂದು ಕಂಡೀಷನ್ಗೆ ಬರ್ತದೆ. ಸೊ ದೋಸ್ ಪ್ಲಾಂಟ್ಸ್ ಪ್ರೊಡ್ಯೂಸಸ್ ಓನ್ಲಿ ಯೂನಿಸೆಕ್ಷುವಲ್ ಫ್ಲವರ್ಸ್ ಅಂತ ಕರಿತೇವೆ. ಸೊ that is a devices. So those devices are developed by such plants, self pollinated plants, due to these reasons ಅಂತ ಕರಿತೇವೆ. ಈ ಕಾರಣಗಳಿಂದ ಏನ್ ಮಾಡುತ್ತೆ ಅದು, ಸೊ ಇವೆಲ್ಲ ಡಿವೈಸ್ ಗಳಿಂದ ಆ ಸೆಲ್ಫ್ ಪಾಲಿನೇಷನ್ ಅನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟು ಏನ್ ಮಾಡುತ್ತೆ, ರಿಜೆಕ್ಟ್ ಮಾಡ್ಕೊಂಡು ಹೆಚ್ಚು ಹೆಚ್ಚು ಏನ್
ಮಾಡುತ್ತೆ ಅದು ಇಂಪಾರ್ಟೆನ್ಸ್ ಕೊಡ್ತಕ್ಕಂಥದ್ದು ಕ್ರಾಸ್ ಪಾಲಿನೇಷನ್ಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ಇನ್ ಕೇಸ್ ಆಫ್ ಯುನಿಸೆಕ್ಷುವಲ್ ಫ್ಲವರ್ಸ್, so you already studied in the first chapter, that is bisexual and unisexual. So in unisexual flowers like papaya and date palm, ಎರಡು ಕೂಡ ಯುನಿಸೆಕ್ಷುವಲ್ ಫ್ಲವರ್ಸ್. ದಟ್ ಮೀನ್ಸ್ ಸೊ ಡಯಾಶಿಯಸ್ ಅಂತ ಕರಿತೇವೆ ಇನ್ ಅದರ್ ವರ್ಡ್ಸ್. ಸೊ ಈಚ್ ಪಾರ್ಟ್ ರಿಪ್ರೊಡಕ್ಟಿವ್ ಪಾರ್ಟ್ ಪ್ರೆಸೆಂಟ್ ಅಟ್ ಒನ್ ಪ್ಲಾಂಟ್ ಅಂತ ಕರಿತೇವೆ. ಎರಡೂ ಕೂಡ ಏನಾಗಿರುತ್ತೆ, ಬೋತ್ ಪ್ಲಾಂಟ್ಸ್ ಆರ್ ಸೆಪರೇಟೆಡ್. ಸೊ ಸೆಪರೇಟ್ಲಿ ಗ್ರೋನ್, ಬೇರೆ ಬೇರೆ ಕಡೆ ಬೆಳೆದಿರ್ತದೆ ಅದು. ಹಾಗಾಗಿ ಅಂತ ಕಂಡೀಷನ್ ಅಲ್ಲಿ ಸೊ ದೇರ್ ಇಸ್ ನೋ ಕ್ವಶನ್ ಆಫ್ ಐದರ್ ಎ ಸೆಲ್ಫ್ ಪಾಲಿನೇಷನ್ ಆರ್ ಎ cross pollination. So they accept different type, that is xenogamy. ಅಂತಹ ಒಂದು ಕಂಡೀಷನ್ ಅಲ್ಲಿ ಯುನಿಸೆಕ್ಷುವಲ್ ಫ್ಲವರ್ಸ್ ಅಲ್ಲಿ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಅದು ಸೆಲ್ಫ್ ಪಾಲಿನೇಷನ್ ಅನ್ನು ಮತ್ತೆ ಕ್ರಾಸ್ ಪಾಲಿನೇಷನ್ ಅನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಎರಡು ಬೇಕಾಗಿಲ್ಲ ಸಸ್ಯಗಳಿಗೆ. ಆಗೇನ್ ಮಾಡುತ್ತದು ಥರ್ಡ್ ಟೈಪ್ ಹೋಗುತ್ತೆ, that is xenogamy ಅಂತ ಕರಿತೇವೆ. So totally a different type of pollination. So we studied yesterday's class, you know that. So ಇದು ನಾವು ಏನಂತ ಕರಿತೇವೆ, that is outbreeding devices ಅಂತ ಕರಿತೇವೆ. outbreeding devices. So next come to the pollen pistil interaction. ಮುಂದಿನ ಒಂದು ಕಾನ್ಸೆಪ್ಟ್ ಬರೋಣ, pollen pistil interaction. So what's the meaning of pollen pistil interaction? During the time of pollination, when pollen grains are dusted on the stigma, ಏನಾಗುತ್ತೆ pollen grains ಸ್ಟಿಗ್ಮಾ ಮೇಲೆ ಏನಾಗುತ್ತೆ ಬಂದು ಡಸ್ಟ್ ಆಗ್ತದೆ. Then later ಆ ನಂತರ ಏನಾಗಬೇಕು, so the pistil or stigma accept the pollen grains for the next event, that is fertilization event. By that time here this one is amazing in plants. ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಯಾರ ಸಹಾಯ ಇಲ್ಲದೆ ಆ ಸ್ಟಿಗ್ಮಾ ಪಿಸ್ಟಿಲ್ ಏನಾಗುತ್ತೆ, ಕರೆಕ್ಟ್ ಟೈಪ್ ಇರ್ತಕ್ಕಂಥ ಪೋಲನ್ ಗ್ರೈನ್ಸ್ ಅನ್ನು ಮಾತ್ರ ಏನ್ ಮಾಡುತ್ತೆ, ಅದು ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಸೊ ಪಿಸ್ಟಿಲ್ ಇನ್ಕಾರ್ಪೊರೇಟೆಡ್ ವಿತ್ ರೈಟ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್ ಅಂತ ಕರಿತೇವೆ, ಆರ್ ಕರೆಕ್ಟ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್. ದೆನ್ ರಿಜೆಕ್ಟ್ ರಾಂಗ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್. ಸೊ ದಟ್ ಕೆಪಾಸಿಟಿ, ದಟ್ ಈಸ್ ಇನ್ಕಂಪ್ಯಾಟಿಬಲ್ ಅಂತ ಕರಿತೇವೆ. ಅಂದ್ರೆ ದಟ್ ಕೆಪಾಸಿಟಿ ಇಸ್ ಕಂಪ್ಯಾಟಿಬಲ್ ಅಂತ ಕರಿತೇವೆ. ಕಂಪ್ಯಾಟಿಬಲ್ ಅಂತಂದ್ರೆ ಏನಪ್ಪಾ ಅಂದ್ರೆ, ಈ 2-3 ಡಿವೈಸ್ ಇದ್ದಾಗ, ಬೇರೆ ಬೇರೆ ಮಾರ್ಗಗಳಿದ್ದಾಗ ಏನಾಗಿರುತ್ತೆ, ದೇರ್ ಇಸ್ ನೋ ಪ್ರಾಬ್ಲಮ್ ಟು ಸಿಂಕ್ರೊನೈಸ್. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಿಲ್ಲ. ಹಾಗಿದ್ದಾಗ ಆ ಪಿಸ್ಟಿಲ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳೋಣ ನಾವು, ದಟ್ ಒನ್ ಈಸ್ ಕಂಪ್ಯಾಟಿಬಲ್ ಅಂತ ಕರಿತೇವೆ. ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೇವೆ. ಅದು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಆ 3 ಡಿವೈಸಸ್ ಇದ್ರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಏನಾಗುತ್ತೆ, ಇನ್ಕಾರ್ಪೊರೇಟ್ ಮಾಡುತ್ತೆ, ಪೋಲನ್ ಗ್ರೈನ್ಸ್ ಜೊತೆ ಸಿಂಕ್ರೊನೈಸ್ ಆಗ್ತದೆ. ದೇರ್ ಇಸ್ ನೋ ಪ್ರಾಬ್ಲಮ್ ಟು ಕ್ರಿಯೇಟ್ ಇನ್ ದಟ್ ಕಂಡೀಷನ್. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ಅಕ್ಸೆಪ್ಟ್ ಮಾಡ್ಕೊಂಡಾಗ polar pistil accept only right type of pollen grains and reject wrong type of pollen grains. Why it selects right type of pollen grains? This is due to some experiments conducted by many scientists. So what reaction, what can occur in that time? ಹಾಗಾದ್ರೆ ಪಿಸ್ಟಿಲ್ ಆ ರೀತಿ ತಗೊಳ್ಳುವಾಗ ಏನು ನಡೆಯುತ್ತೆ ಅಲ್ಲಿ ರಿಯಾಕ್ಷನ್ ಇನ್ ಬಿಟ್ವೀನ್ ಪಿಸ್ಟಿಲ್ ಅಂಡ್ ಪೋಲನ್ ಗ್ರೈನ್ಸ್? ಇದರ ಬಗ್ಗೆ ಕೆಲವು ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನು ಮಾಡಿದಾಗ ದೆನ್ ಫೈನಲಿ ದೇ ಕನ್ಕ್ಲೂಡೆಡ್, ಒಂದು ಕನ್ಕ್ಲೂಷನ್ ಬರ್ತಾರೆ. ಏನದು ಅಂದಾಗ ಫೈನಲಿ ದೇ ಕನ್ಕ್ಲೂಡೆಡ್, so some chemical substances are present in pollen grains. Those substances react with pistil during the time of pollination. So ಆ ಒಂದು ಕಾಂಪೋನೆಂಟ್ಸ್ ಏನಿದೆ, ರಾಸಾಯನಿಕ ವಸ್ತುಗಳು ಪೋಲನ್ ಗ್ರೈನ್ಸ್ ಅಲ್ಲಿದೆ.
ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಹೇಳಿದ್ದೆ ಪೋಲನ್ ಗ್ರೈನ್ಸ್ ಹ್ಯಾವ್ ಸಮ್ ಕೆಮಿಕಲ್ ಕಾಂಪೊನೆಂಟ್ಸ್. ಸೊ ಅದರ್ ಪೋಲನ್ ಗ್ರೈನ್ಸ್ ಹ್ಯಾವ್ ಅಲರ್ಜನ್ಸ್ ಅಂತ ಹೇಳಿದೆ. ದೇ ಕಾಸ್ ಅಲರ್ಜಿ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹಾಗೆ ಕೆಮಿಕಲ್ ಕಾಂಪೊನೆಂಟ್ಸ್ ಅನ್ನ ಹೊಂದಿರೋದ್ರಿಂದ ಏನಾಗುತ್ತೆ, ಆ ಕೆಮಿಕಲ್ ಕಾಂಪೊನೆಂಟ್ಸ್ ಬೈ ದಟ್ ಟೈಮ್ ರಿಯಾಕ್ಟ್ ವಿತ್ ಸ್ಟಿಗ್ಮಾ ಆರ್ ಪಿಸ್ಟಲ್ ಜೊತೆ ರಿಯಾಕ್ಟ್ ಮಾಡ್ಕೊಳ್ತದೆ. ಸೊ ದಟ್ ಈಸ್ ದ ರೀಸನ್ ವೈ ಅಲ್ಲೇನಾಗ್ತದೆ ಆ ಒಂದು ಇಂಟರಾಕ್ಷನ್ ಅಲ್ಲಿ ದೇರ್ ಈಸ್ ಅನ್ ಇಂಟರಾಕ್ಷನ್ ಬಿಟ್ವೀನ್ ಪೋಲನ್ ಗ್ರೈನ್ ಅಂಡ್ ಪಿಸ್ಟಿಲ್, ದಟ್ ಈಸ್ ಸ್ಟಿಗ್ಮಾ ಅಂತ ಕರಿತೇವೆ. ಅಲ್ಲಿ ಒಂದು ಏನಾಗುತ್ತೆ, ಕ್ರಿಯೆ ನಡೆಯುತ್ತೆ. ಪೋಲನ್ ಗ್ರೈನ್ ಮತ್ತೆ ಪಿಸ್ಟಿಲ್ ನಡುವೆ ಕ್ರಿಯೆ ನಡೆಯುತ್ತೆ. ಆ ಕ್ರಿಯೆನಲ್ಲಿ ಏನಾಗುತ್ತೆ, ಸೊ ಪಿಸ್ಟಿಲ್ ಅಕ್ಸೆಪ್ಟ್ಸ್ ದಿ ರೈಟ್ ಟೈಪ್ ಆಫ್ ಪೋಲನ್ ಗ್ರೈನ್ಸ್. ಆ ಸಂದರ್ಭದಲ್ಲಿ ಅದೇನ್ ಮಾಡುತ್ತೆ, ಸೊ ದಟ್ ಈಸ್ ಏಬಲ್ ಟು ಅಕ್ಸೆಪ್ಟ್, ಎಬಿಲಿಟಿ ಟು ಅಕ್ಸೆಪ್ಟ್, ಅದಕ್ಕೊಂದು ಸಾಮರ್ಥ್ಯ ಸಿಗತ್ತೆ ಒಳ್ಳೆಯ ಒಂದು ಪೋಲನ್ ಗ್ರೈನ್ಸ್ ಅನ್ನ. ರೈಟ್ ಟೈಪ್ ಮೀನ್ಸ್ ಡಿಸೈರ್ಡ್ ಅಂತ ಕರಿತೇವೆ. ಉತ್ತಮ ಗುಣವುಳ್ಳ ಪೋಲನ್ ಗ್ರೈನ್ಸ್ ಅನ್ನ ಏನ್ ಮಾಡುತ್ತೆ, ಅದು ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಸೊ ಯಾವುದು ಅಂತ ಒಂದು ಡಿಸೈರಬಲ್ ಆಗಿರೋದಿಲ್ವೋ ಅದನ್ನೇನ್ ಮಾಡುತ್ತೆ, ಅದು ರಿಜೆಕ್ಟ್ ಮಾಡುತ್ತೆ. ಅದನ್ನು ನಾವು ರಾಂಗ್ ಟೈಪ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇದು ನಾವು ನೋಡುವಂತಹ ಏನು ಇದು ಪೋಲನ್ ಪಿಸ್ಟಿಲ್ ಇಂಟರಾಕ್ಷನ್ ಅಂತ ಕರಿತೇವೆ. ಸೊ ಅಟ್ ಈಸ್ ದ ಸೈಟ್ ಆಫ್ ಸ್ಟಿಗ್ಮಾ ಮೇಲೆ ನಡೆಯುವಂಥದ್ದು. Then later, what next can occurs? ಏನಾಗುತ್ತೆ ಮುಂದೆ ಅಂದಾಗ, so such pollens are accepted by pistil or stigma. Those right type of pollen grains next germinate in the stigma part. ಏನಾಗುತ್ತೆ, ಅದು ಮೊಳಕೆ ಬರುತ್ತೆ, ಅದು ಜರ್ಮಿನೇಟ್ ಆಗ್ತದೆ. then exist, ಏನ್ ಕೊಡುತ್ತೆ ಅದು ಹೊರಗಡೆಗೆ, exist a pollen tube. ಏನ್ ಮಾಡುತ್ತೆ, ಒಂದು ಟ್ಯೂಬ್ ಅನ್ನ ಎಕ್ಸಿಸ್ಟ್ ಮಾಡುತ್ತದೆ. ಲುಕ್ ಅಟ್ ದಿಸ್. ಸೊ ಈ ರೀತಿಯಾಗಿರ್ತಕ್ಕಂಥ ಟ್ಯೂಬ್ ಅನ್ನ ಏನ್ ಮಾಡುತ್ತೆ, ಅದು ಎಕ್ಸಿಸ್ಟ್ ಮಾಡುತ್ತದೆ. ದಟ್ pollen tube exists out or comes out through germ pore. ನಾನು ಪೋಲನ್ ಗ್ರೈನ್ ಮಾಡುವಾಗ ಹೇಳಿದ್ದೆ ಎಕ್ಸೈಮ್ ಔಟರ್ಮೋಸ್ಟ್ ಲೇಯರ್ ಅಂಡ್ ಇಂಟೈಮ್ ಇನ್ನರ್ ಮೋಸ್ಟ್ ಲೇಯರ್. ಸೊ ಆ ಎಕ್ಸೈಮ್ ನ ಹೊರಭಾಗದಲ್ಲಿ ಇನ್ ದಿ ಆಬ್ಸೆನ್ಸ್ ಆಫ್ ಸ್ಪೋರೋ ಪೊಲನಿನ್ ಕಾಂಪೊನೆಂಟ್ ಅಲ್ಲೇನಾಗಿರುತ್ತೆ, an opening, an aperture. That aperture is said to be germ pore through which pollen tube can exist or comes out. ಅದರ ಮುಖಾಂತರ pollen tube ಏನಾಗುತ್ತೆ, ಹೊರಗಡೆಗೆ ಬರುತ್ತೆ. ಹೊರಗೆ ಬಂದಿದ್ದು ಎಲ್ಲೋಗುತ್ತೆ, that pollen tube runs inside the style of the ovary. ಈ ಓವರಿ ಸ್ಟೈಲ್ ಭಾಗ ಬರುತ್ತಲ್ಲ, this is style. ಈ ಸ್ಟೈಲ್ ನ ಒಳಭಾಗದಿಂದ ಏನಾಗುತ್ತೆ, ಅದು ಮುಂದುವರೆದು then connects to the egg cell ಅಂತ ಕರಿತೇವೆ. ಒಳಭಾಗಕ್ಕೆ ಬಂದು ಎಗ್ ಸೆಲ್ಗೆ, ದಟ್ ಈಸ್ ಸಿನರ್ಜಿಡ್ಗೆ ಕನೆಕ್ಟ್ ಆಗ್ತದೆ. ಬಿಫೋರ್ ದಟ್ ಸಿನರ್ಜಿಡ್ಗೆ ಕನೆಕ್ಟ್ ಆಗ್ತದೆ. ಸೊ ಸಿನರ್ಜಿಡ್ಗೆ ಕನೆಕ್ಟ್ ಆಗಬೇಕಾದ್ರೆ ಬೈ ದಿ ಹೆಲ್ಪ್ ಆಫ್ ಎ apparatus called, that is cellular thickening. I earlier told you that thickening is called as filiform apparatus. ಇಲ್ಲಿರುತ್ತೆ filiform apparatus. ಇದೇನ್ ಮಾಡುತ್ತೆ, ದಟ್ guiding or guides the pollen tube into synergids that connects. ಹೀಗೆ ಬಂದಂತಹ pollen tube ಅನ್ನ ಎಲ್ಲಿ ಕನೆಕ್ಟ್ ಮಾಡ್ಕೊಡುತ್ತದೋ ಸಿನರ್ಜಿಡ್ಗೆ ಕನೆಕ್ಟ್ ಮಾಡ್ಕೊಡುತ್ತೆ. ಫಿಲಿಫಾರ್ಮ್ apparatus ಅಂತ ಕರಿತೇವೆ. ಸೊ I earlier told you that is, so majority of angiosperm flowers. So here pollen grain shed at two-celled stage. ಒಂದು 60 to 70% ಏನಿದೆ ಫ್ಲವರ್ಸ್ ಅಲ್ಲಿ, ಪ್ಲಾಂಟ್ಸ್ ಅಲ್ಲಿ, ಎಂಜಿಯೋಸ್ಪರ್ಮ್ಸ್ ಅಲ್ಲಿ ಪೋಲನ್ ಗ್ರೈನ್ ನಲ್ಲಿ ಒಳಭಾಗದಲ್ಲಿ ಇರ್ತಕ್ಕಂಥ ಸೆಲ್ಸ್ ಇದೆಯಲ್ಲ, ಒನ್ ಈಸ್ ವೆಜಿಟೇಟಿವ್ ಸೆಲ್, ಅನದರ್ ಒನ್ ಈಸ್ ಜನರೇಟಿವ್ ಸೆಲ್. ಸೊ ಆ ಎರಡು ಸೆಲ್ ಇರೋದ್ರಿಂದ ಆ ಪೋಲನ್ ಗ್ರೈನ್ ನಾವೇನಂತ ಕರಿತೀವಿ, ಟೂ ಸೆಲ್ಡ್ ಸ್ಟೇಜ್ ಅಂತ ಕರಿತೇವೆ. ಮೆಜಾರಿಟಿನಲ್ಲಿ ನಾವು ನೋಡ್ತೇವೆ shed at two-celled stage, but remaining 20 to 30% of angiosperm pollen grains shed at three-celled stage. ಮೂರು ಸೆಲ್ಗಳಿಗೆ ಬಂದಿರ್ತದೆ.
ಏನಾಗಿದೆ ಹೊರಗೆ ಭಾಗದಲ್ಲಿ ಬರ್ತಕ್ಕಂಥದ್ದು ಎಕ್ಸೈನ್ ಅಂತ ಹೇಳ್ತೀವಿ. ಸೊ ಎಕ್ಸೈನ್, ಸೊ ಇನ್ನರ್ ಮೋಸ್ಟ್ ಲೇಯರ್ ಇನ್ ಟೈಮ್. ಇಲ್ಲಿರ್ತಕ್ಕಂಥದ್ದು ನಾವೇನಂತ ಕರಿತೀವಿ, ಜರ್ಮ್ ಪೋರ್ ಅಂತ ಕರಿತೇವೆ. ಸೊ ಹಿಯರ್ ದಿಸ್ ಒನ್ ಈಸ್ ಏನಂತ ಕರಿತೀವಿ, ವೆಜಿಟೇಟಿವ್ ಸೆಲ್ ಅಂತ ಕರಿತೇವೆ. ಸೊ ದಿಸ್ ಒನ್ ಈಸ್ ಜನರೇಟಿವ್ ಸೆಲ್ ಅಂತ ಕರಿತೇವೆ. ಏನು 30% ಪೋಲರ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಪೋಲನ್ ಗ್ರೈನ್ಸ್ ಏನಾಗಿರುತ್ತೆ, ಈ ಜನರೇಟಿವ್ ಸೆಲ್ ಮತ್ತೆ ಡಿವೈಡ್ ಆಗಿ ಎರಡಾಗತ್ತೆ. ಕೌಂಟ್ ಮಾಡಿ ಈಗ 1 2 3 ಸೆಲ್ ಸ್ಟೇಜ್ ಗೆ ನಿಂತ್ಕೊಳ್ಳುತ್ತೆ ಅದು. ಸೊ ದೋಸ್ ಶೆಡ್ ಅಟ್ 3 ಸೆಲ್ಡ್ ಸ್ಟೇಜ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲೇನಾಗುತ್ತೆ, ದೆನ್ so come to back, the pollen tube then enters to the synergids, then to the egg cell. So then each pollen tube carry 2 male gametes. ಒಂದು ಪೋಲನ್ ಟ್ಯೂಬ್ ಬಂದಿದೆಯಲ್ಲ, ಇದು ಎಷ್ಟು ಕ್ಯಾರಿ ಮಾಡುತ್ತೆ ಗೇಮೆಟ್ಸ್ ಅನ್ನ, 2 ಮೇಲ್ ಗೇಮೆಟ್ಸ್ ಅನ್ನ ಕ್ಯಾರಿ ಮಾಡ್ತದೆ. ಹೇಗದು ಅಂದಾಗ, ಸೊ ಇನ್ 3 celled stage, so pollen grain, the generative cell divides into 2. These 2 next become a gametes ಅಂತ ಕರಿತೇವೆ. 2 male gametes. ಈ ಎರಡು ಸೆಲ್ ಮುಂದುವರೆದು ಏನಾಗುತ್ತೆ, ಗೇಮೆಟ್ಸ್ ಆಗುತ್ತೆ. ಎಷ್ಟು, 2 ಗೇಮೆಟ್ಸ್ ಆಗ್ತದೆ. ಹಾಗಾಗಿ ಇಲ್ಲಿ ನೋಡಿ ನಮಗೆ 3 ಏನಾಗಿದೆ, ಸೆಲ್ಸ್ ಇದೆ. ಸೊ ಅಲ್ಲೇನಾಗಿರ್ತದಪ್ಪ ಅಂದಾಗ, ಈ 3 ಸೆಲ್ಸ್ ಅಲ್ಲಿ ಈ ಸೆಲ್ ಏನಾಗುತ್ತೆ, ಡಿವೈಡ್ ಆಗ್ಬಿಟ್ಟು ಜನರೇಟಿವ್ ಸೆಲ್ 2 ಸೆಲ್ ಆಗುತ್ತೆ. ಈ 2 ಸೆಲ್ ಏನಾಗುತ್ತೆ, ಮುಂದಿನ ಹಂತದಲ್ಲಿ 2 ಗೇಮೆಟ್ ಆಗಿ ಏನಾಗುತ್ತೆ, ಅದು ಕನ್ವರ್ಟ್ ಆಗ್ತದೆ. ಅರ್ಥ ಆಗ್ತಿದೆಯಲ್ಲ? ಸೊ ದಿ ಜನರೇಟಿವ್ ಸೆಲ್ಸ್, these 2 cells next developed into 2 male gametes. 2 gametes ಆಗ್ತದೆ. So each tube after the pollination, pollen grains are germinate at the stigma part. ಆ ಪಾರ್ಟ್ ಅಲ್ಲಿ germinate ಆಗುತ್ತೆ. Then releases tube, pollen tube that emerges out through germ pore. Then each tube runs inside the style and connects to synergids through filiform apparatus. ಹೀಗೆ ಬಂದಂತಹ ಪೋಲನ್ ಟ್ಯೂಬ್ಗಳು ಫಿಲಿಫಾರ್ಮ್ apparatus ನ ಮೂಲಕ ಸಿನರ್ಜಿಡ್ಗೆ ಹೋಗಿ ಏನಾಗುತ್ತೆ, ತಲುಪುತ್ತೆ. ಅರ್ಥ ಆಗ್ತಿದೆಯಲ್ಲ? ಸಿನರ್ಜಿಡ್ಗೆ ಹೋಗಿ ತಲುಪುತ್ತೆ. ಅಲ್ಲಿಂದ ಎಗ್ ಸೆಲ್ಗೆ ಹೋಗುತ್ತೆ. ಈಗ ಬರೋಣ. ಸೊ ಇನ್ 3 celled stage pollen grains, so that carry 2 male gametes. So each tube carry 2 male gametes. So 2 male gametes, one fuses with egg cell. One gamete, male gamete fuses with egg cell. Then another one fuses with central cell. It contains 2 polar nuclei. ಸೆಂಟ್ರಲ್ ಸೆಲ್ ಅಲ್ಲಿ ಏನಾಗಿರುತ್ತೆ, 2 ಪೋಲಾರ್ ನ್ಯೂಕ್ಲಿಯೈ ಇರುತ್ತೆ. ಎಗ್ ಸೆಲ್ ಅಲ್ಲಿ 1 ನ್ಯೂಕ್ಲಿಯೈ ಇರ್ತದೆ. ಸೊ ಒಂದು ಮೇಲ್ ಗೇಮೆಟ್ ತಂದಿರುವಂತಹ ಮೇಲ್ ಗೇಮೆಟ್ ಏನಿದೆ ಪೋಲನ್ ಟ್ಯೂಬ್, ಇದು ಒಂದೇನಾಗುತ್ತೆ, ಕಂಬೈನ್ಸ್ ಆರ್ ಫ್ಯೂಸಸ್ ವಿತ್ ಎಗ್ ಸೆಲ್. ರಿಮೈನಿಂಗ್ ಒನ್ ಫ್ಯೂಸಸ್ ವಿತ್ ಸೆಂಟ್ರಲ್ ಸೆಲ್. ಬೈ ದಟ್ ಟೈಮ್ 2 ಫ್ಯೂಷನ್ಸ್ ಆರ್ ಅಕರ್ಡ್. 2 ಫ್ಯೂಷನ್ಸ್ ನಡೆಯುತ್ತೆ ಅಲ್ಲಿ ಅಟ್ ಎ ಟೈಮ್ ಅಲ್ಲಿ. So one is one gamete with egg cell, another with central cell. So ಇಂತಹ ಫ್ಯೂಷನ್ ಅನ್ನ ನಾವೇನಂತ ಕರಿತೇವೆ, that is called double and triple fusion ಅಂತ ಕರಿತೀವಿ. So one male gamete with egg cell, that is double fusion. ಹೇಗೆ ಎಗ್ ಸೆಲ್ ಅಲ್ಲಿ ಒಂದು ನ್ಯೂಕ್ಲಿಯೈ ಇದೆ, ಇಲ್ಲಿ ಬರ್ತಕ್ಕಂಥ ಗೇಮೆಟ್ ಅಲ್ಲಿ ಒಂದು ನ್ಯೂಕ್ಲಿಯೈ ಇದೆ, 2 ಸೇರಿದಾಗ ಡಬಲ್ ಫ್ಯೂಷನ್ ಅಂತ ಕರಿತೀವಿ. ಮುಂದುವರೆದು ಇನ್ನೊಂದು ಮೇಲ್ ಗೇಮೆಟ್ ಸೆಂಟ್ರಲ್ ಸೆಲ್ ಜೊತೆ ಹೋಗುತ್ತೆ. ಸೆಂಟ್ರಲ್ ಸೆಲ್ ಅಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇದೆ. ಈ ಮೇಲ್ ಗೇಮೆಟ್ ಇರ್ತಕ್ಕಂಥ ನ್ಯೂಕ್ಲಿಯೈ ಇಲ್ಲಿ 2 ಸೇರಿ 3 ನ್ಯೂಕ್ಲಿಯೈ ಆಗುತ್ತೆ. ದಟ್ ಇಸ್ ಟ್ರಿಪಲ್ ಫ್ಯೂಷನ್ ಅಂತ ಕರಿತೇವೆ. So all these process, that is the germination of pollen grains, then developing of pollen tube, and pollen tube connects to egg and central cell, then that brings ಏನಂತ ಹೇಳ್ತೇವೆ, that is fertilization ಅಂತ ಕರಿತೇವೆ. So the all process together
ಫರ್ಟಿಲೈಸೇಷನ್ ಈವೆಂಟ್ ಅಂತ ಕರಿತೇವೆ. ಸೊ ದಿ ಫೆನಾಮಿನನ್ ದಟ್ ಈವೆಂಟ್ ಈಸ್ ಕಾಲ್ಡ್ ಆಸ್ pollen pistil interaction. So this interaction leads the further event known as fertilization. Here, so that is not only fertilization, double fertilization. ಆ ಫರ್ಟಿಲೈಸೇಷನ್ ಅನ್ನ ಬರೀ ಫರ್ಟಿಲೈಸೇಷನ್ ಅಂತ ಕರೆಯೋದಿಲ್ಲ, ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೇವೆ. ನಾವು we move on to the double fertilization. ಏನ್ ಹಾಗಂದ್ರೆ ಅಂತ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. So in angiosperms, that is pollen grains shed at 3-celled stage. So here each pollen tube carry 2 male gametes. So ಆ 2 male gametes ಎಲ್ಲಿಂದ ಬಂದಿದೆ? ನಮಗೆ ಜನರೇಟಿವ್ ಸೆಲ್ಸ್ ಇಂದ ಬಂದಿದೆ. So 2 male gametes, one fused with egg cell that becomes zygote. So one male gamete fused with egg cell that becomes ಏನಾಗುತ್ತೆ? ಅದು zygote ಆಗುತ್ತೆ. So another male gamete fuses with the central nuclei, that is central cell, with 2 polar nuclei. ಎರಡು ನ್ಯೂಕ್ಲಿಯೈ ಜೊತೆ ಸೇರ್ಪಡುತ್ತೆ. So another male gamete fused with 2 polar nuclei. So that develops into PEN ಅಂತ ಕರಿತೇವೆ. That is primary endosperm nucleus ಆಗುತ್ತೆ. So by that time 2 fusions can take place at inside the ovary. ಒಳಗಡೆ ನಡೆಯುತ್ತೆ. ಯಾವ್ಯಾವ್ದು 2 fusions? So one is double fusion. One male gamete fuses with egg cell. ಯಾಕೆ ಡಬಲ್ ಅಂತ ಕರಿತೀವಿ ಫ್ಯೂಷನ್ ಅನ್ನಲ್ಲಿ ಅಂದಾಗ ಮೇಲ್ ಗೇಮೆಟ್ ಅಲ್ಲಿ ಒಂದು ನ್ಯೂಕ್ಲಿಯೈ ಇದೆ, ಎಗ್ ಸೆಲ್ ಅಲ್ಲೂ ಒಂದು ನ್ಯೂಕ್ಲಿಯೈ ಇದೆ, ಎರಡು ಕೂಡ್ಕೊಂಡಾಗ ಎಷ್ಟಾಗುತ್ತೆ? ಡಬಲ್ ಫ್ಯೂಷನ್. ಆ ಡಬಲ್ ಫ್ಯೂಷನ್ ಆದಾಗ ಅದು ಏನಾಗಿ ಡೆವಲಪ್ ಆಗುತ್ತೆ? ಝೈಗೋಟ್ ಆಗ್ತದೆ. ಇನ್ನೊಂದು ಮೇಲ್ ಗೇಮೆಟ್ ಸೆಂಟ್ರಲ್ ಸೆಲ್ ಗೆ ಹೋಗುತ್ತೆ. ನಿಮ್ಗೆಲ್ಲ ಗೊತ್ತಿದೆ, ಸೆಂಟ್ರಲ್ ಸೆಲ್ ಅಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಇದೆ. ಈ 2 ಪೋಲಾರ್ ನ್ಯೂಕ್ಲಿಯೈ ಫ್ಯೂಸಸ್ with the another male gamete. So that one is a triple fusion ಅಂತ ಕರಿತೀವಿ. 3 ನ್ಯೂಕ್ಲಿಯೈಗಳ ಸಂಯೋಜನೆ ಆಗುತ್ತೆ, ಟ್ರಿಪಲ್ ಫ್ಯೂಷನ್. At a time, one at double fusion at egg cell, another at triple fusion at central cell. So both fusions takes place. So results the formation of zygote and formation of primary endosperm nucleus. Such a type of fertilization. So the fusions results at 2 sides. So such a type of fertilization is known as or called as double fertilization. ಒಂದೇ ಸಮಯದಲ್ಲಿ ಎರಡು ಕಡೆ ಏನಾಗುತ್ತೆ? ಅಲ್ಲಿ ನ್ಯೂಕ್ಲಿಯೈಗಳು ಸಂಯೋಜನೆಗೊಂಡ್ಬಿಟ್ಟು ಎರಡು ಏನಾಗಿರುತ್ತೆ? ಹೊಸದಾಗಿರ್ತಕ್ಕಂತಹ ಒಂದು ಒಂದು ಆಪರೇಟಸ್ ಏನಾಗುತ್ತೆ? ಅಲ್ಲಿ ರೆಡಿ ಆಗುತ್ತೆ, ಸೆಲ್ ರೆಡಿ ಆಗುತ್ತೆ. ಆ ಎರಡು ಒಂದೇ ಸಲ ನಡೆಯೋದನ್ನ ನಾವೇನಂತ ಕರಿತೀವಿ? ಫರ್ಟಿಲೈಸೇಷನ್ ಅನ್ನ ಡಬಲ್ ಫರ್ಟಿಲೈಸೇಷನ್ ಈವೆಂಟ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಲ್ಲ? ಸೊ ಡಬಲ್ ಫರ್ಟಿಲೈಸೇಷನ್ ಈವೆಂಟ್ ಅಂತ ಕರಿತೇವೆ. ಲೇಟರ್ look at this. So the egg cell that is fuses with the male gamete that becomes zygote. Another fuses with the central cell. So the 3 nuclei there, that becomes PEN, primary endosperm nucleus. Later this primary endosperm nucleus so develops into primary endosperm cell, that is PEC. ಮುಂದುವರೆದೇನಾಗುತ್ತೆ? ನೆಕ್ಸ್ಟ್ ಈವೆಂಟ್ ಅಲ್ಲಿ ಆಫ್ಟರ್ ಫರ್ಟಿಲೈಸೇಷನ್ PEN develops into PEC, primary endosperm cell ಆಗುತ್ತೆ. So that finally develops into endosperm. Then zygote develops into an embryo. ಏನಾಗುತ್ತೆ ಮುಂದೆ? ಇದು embryo ಆಗುತ್ತೆ, ಇದೇನಾಗುತ್ತೆ? ಎಂಡೋಸ್ಪರ್ಮ್ ಆಗ್ತದೆ. So this is a brief summary of double fertilization ಅಂತ ಕರೀತೇವೆ. Next coming to the
ದಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಹೇಳ್ತೀವಿ. ಸೊ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಸೊ ದಿಸ್ ಈಸ್ ಎ ಟೆಕ್ನಿಕ್, ಒಂದು ವಿಧಾನ ಇದು. ಸೊ ದಿಸ್ ಈಸ್ ಎ ಟೆಕ್ನಿಕ್. ಸೊ ದಿಸ್ ಈಸ್ ಒನ್ ಆಫ್ ದಿ ಅಪ್ರೋಚ್ ಆಫ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. So the artificial hybridization nothing but a technique. So one of the approach of crop improvement program. ಏನು ಬೀಜಗಳ ಒಂದು ಸುಧಾರಣೆಯ ಒಂದು ಕಾರ್ಯಕ್ರಮದಲ್ಲಿ ಒಂದು ಅಪ್ರೋಚ್ ಇದು, ಇದು ಒಂದು ವಿಧಾನ, ಇದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರೀತೇವೆ. ಸೊ ಇನ್ ದಿಸ್ ಟೈಪ್, ಸೊ ಇಟ್ ಇನ್ಕ್ಲೂಡ್ಸ್ 2 steps. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಇನ್ಕ್ಲೂಡ್ಸ್ 2 steps. 2 ವಿಧಾನಗಳನ್ನು ಹೊಂದಿದೆ. ಒನ್ ಈಸ್ ಕಾಲ್ಡ್ ಆಸ್ ಇಮ್ಯಾಸ್ಕ್ಯುಲೇಷನ್ ಅಂತ ಕರೀತೇವೆ. ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಇಮ್ಯಾಸ್ಕ್ಯುಲೇಷನ್. ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಬ್ಯಾಗಿಂಗ್ ಅಂತ ಕರೀತೇವೆ. ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ಬ್ಯಾಗಿಂಗ್. So these are 2 steps in hybridization, artificial hybridization. ಕೃತಕ ಹೈಬ್ರಿಡ್ ಅಂತಂದ್ರೆ ಏನಂತ ಕರಿತೀವಿ? ಕ್ರಾಸ್ ಬ್ರೀಡ್ ಅನ್ನ ಉತ್ಪತ್ತಿ ಮಾಡುವಂತಹ ವಿಧಾನ, ನಥಿಂಗ್ ಬಟ್ ಕ್ರಾಸ್ ಪಾಲಿನೇಷನ್ ಅಂತ ಕರಿತೇವೆ. ಸೊ ಹಿಯರ್ the one of the main advantage of cross pollination is, so it can be produce new variety or hybrid. ಏನಾಗುತ್ತೆ ಕ್ರಾಸ್ ಪಾಲಿನೇಷನ್ ಅಲ್ಲಿ ನಾವು ಯಾಕೆ ಅದನ್ನು ಹೆಚ್ಚಾಗಿ ಬಳಸ್ತೀವಿ ಅಂತಂದಾಗ, ಈ ಪಾಲಿನೇಷನ್ ಇಂದ ನಾವು ಏನನ್ನ ಪಡಿಬಹುದು? ಹೊಸ ತಳಿಯನ್ನ, ಸಂಕರಣ ತಳಿಯನ್ನ, ದಟ್ ಇಸ್ ನಥಿಂಗ್ ಬಟ್ ಹೈಬ್ರಿಡ್ ಅಂತ ಕರಿತೀವಿ. ಹೈಬ್ರಿಡ್ ತಳಿಯನ್ನ ನಾವೇನ್ ಮಾಡಬಹುದು? ಇಂಟ್ರೊಡ್ಯೂಸ್ ಮಾಡಬಹುದು ಬೈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕ್ ಅಂತ ಕರಿತೇವೆ. ಇದರಲ್ಲಿ 2 ಸ್ಟೆಪ್ಸ್ ಇದೆ. ಒನ್ ಇಸ್ ಎಮ್ಯಾಸ್ಕ್ಯುಲೇಷನ್ ಅಂತ ಕರಿತೀವಿ, ಸೆಕೆಂಡ್ ಒನ್ ಇಸ್ ಬ್ಯಾಗಿಂಗ್. ಸೊ ವಾಟ್ ಈಸ್ ದಿ ಮೀನಿಂಗ್ ಆಫ್ ಎಮ್ಯಾಸ್ಕ್ಯುಲೇಷನ್? ದಟ್ ಇಸ್ ದಿ one first step in artificial hybridization technique. Emasculation means when removal of anthers from bisexual flowers becomes. emasculation ಅಂದ್ರೆ ಏನು? ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ ಬೋತ್ ಏನಿರುತ್ತೆ? ಸ್ಟೇಮನ್ಸ್ ಅಂತ ಅನ್ಕೊಳ್ಳೋಣ, ಇವೆಲ್ಲ ಸ್ಟೇಮನ್ಸ್ ಅಂತ ಅನ್ಕೊಳ್ಳೋಣ. ಇಲ್ಲಿ ಬಂದಿರತಕ್ಕಂಥದ್ದು ದಟ್ ಈಸ್ ಗೈನಿಷಿಯಂ ಪಾರ್ಟ್. 2 ಒಂದೇ ಪ್ಲಾಂಟ್ ಅಲ್ಲಿ ಇದೆ. ಬೈಸೆಕ್ಷುವಲ್ ಪ್ಲಾಂಟ್ ಇದು, ಬೈಸೆಕ್ಷುವಲ್ ಫ್ಲವರ್. ಇಲ್ಲೇನಾಗ್ಬಿಡುತ್ತೆ? ಈಗ ಈ ತರ ಇರುತ್ತೆ, ಇಲ್ಲಿ ಸ್ಟೇಮನ್ಸ್, ಇದು ಸ್ಟಿಗ್ಮಾ. ಇಲ್ಲೇನಾಗಿರುತ್ತೆ ಅಂದಾಗ ಈ ಸ್ಟೇಮನ್ಸ್ ನೆಲ್ಲ ನಾವೇನ್ ಮಾಡಬೇಕು? ರಿಮೂವ್ ಮಾಡ್ಬಿಡ್ಬೇಕು. ಆ ಬೈಸೆಕ್ಷುವಲ್ ಫ್ಲವರ್ ಅಲ್ಲಿ ಸ್ಟೇಮನ್ಸ್ ನೆಲ್ಲ ಏನಾಗುತ್ತೆ? ರಿಮೂವ್ ಮಾಡಬೇಕು ಬೈ ದಿ ಹೆಲ್ಪ್ ಆಫ್ ಫಾರ್ಸೆಪ್ಸ್. ಏನು ಫಾರ್ಸೆಪ್ಸ್ ಇದೆ, ಆ ಫಾರ್ಸೆಪ್ಸ್ ಇಂದ ಏನ್ ಮಾಡ್ಬೇಕು? ಅದನ್ನೆಲ್ಲ ತೆಗೆದು ಹಾಕ್ಬೇಕು. ಆಗೇನಾಗುತ್ತದು? ಬೈಸೆಕ್ಷುವಲ್ ಕಂಡೀಷನ್ ಇದ್ದಿದ್ದು ಏನಾಗುತ್ತೆ? ಟರ್ನ್ ಟು ಯೂನಿಸೆಕ್ಷುವಲ್ ಕಂಡೀಷನ್, ಬಿಕಾಸ್ ಇಟ್ ಹ್ಯಾಸ್ ಓನ್ಲಿ ಗೈನಿಷಿಯಂ ಪಾರ್ಟ್ ಆಫ್ ಪಿಸ್ಟಿಲ್ ಪಾರ್ಟ್. ಈ ಸ್ಟೇಮನ್ಸ್ ಅನ್ನ ರಿಮೂವ್ ಮಾಡಿದಾಗ ಉಳಿಯೋದು ಯಾವ್ದಲ್ಲಿ? ಪಿಸ್ಟಿಲ್. ಆಗೇನಾಗುತ್ತೆ? ಬೈಸೆಕ್ಷುವಲ್ ಕಂಡೀಷನ್ ಇರ್ತಕ್ಕಂಥದ್ದು ಟರ್ನ್ ಟು ಯೂನಿಸೆಕ್ಷುವಲ್. ಒಂದೇ ಒಂದಕ್ಕೆ ಬರುತ್ತೆ, ಗೈನಿಷಿಯಂ ಪಾರ್ಟ್ ಮಾತ್ರ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಈ ಪ್ರೋಸೆಸ್ ಅನ್ನ ನಾವು, ಈ ಸ್ಟೆಪ್ ಅನ್ನ ಎಮ್ಯಾಸ್ಕ್ಯುಲೇಷನ್ ಅಂತ ಕರಿತೇವೆ. ದೆನ್ immediately that gynecium or pistil part covered by a thin polythene cover. ಇದನ್ನ ಏನ್ ಮಾಡಬೇಕು? ಗೈನಿಷಿಯಂ ಪಾರ್ಟ್ ಅನ್ನ ಏನ್ ಮಾಡ್ತಾರೆ? ಅದನ್ನ ಒಂದು ಕವರ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ? ಒಂದು ಪಾಲಿಥಿನ್ ಕವರ್ ಅನ್ನ ಅದನ್ನ ಎನ್ಕ್ಲೋಸ್ ಮಾಡ್ತಾರೆ. ದಟ್ ಈಸ್ ಬಿಕಾಸ್ ಫಾರ್, ಯಾಕೆ ಅದನ್ನ ಎನ್ಕ್ಲೋಸ್ ಮಾಡ್ತಾರೆ ಅಂದ್ರೆ ಟು ಪ್ರಿವೆಂಟ್ ಅನ್ವಾಂಟೆಡ್ ಪೋಲನ್ ಗ್ರೈನ್ಸ್ ಅಂತ ಕರಿತೀವಿ, ಆರ್ ಕಂಟಾಮಿನೇಟೆಡ್ ಪೋಲನ್ ಗ್ರೈನ್ಸ್. ಬೇರೆ ಕಡೆಯಿಂದ ಏನಾಗುತ್ತೆ? ಪೋಲನ್ ಗ್ರೈನ್ಸ್ ಬಂದು ಅದ್ರ ಮೇಲೆ ಬೀಳ್ಬಾರ್ದು, ಡಸ್ಟ್ ಆಗಬಾರ್ದು ಅನ್ನುವ ಕಾರಣಕ್ಕೆ ಈ ಪಾಲಿಥಿನ್ ಕವರ್ ಅನ್ನ ಏನ್ ಮಾಡ್ತೀವಿ? ಅಲ್ಲಿ ನಾವು ಎನ್ಕ್ಲೋಸ್ ಮಾಡ್ತೇವೆ. ದೆನ್ ಆಫ್ಟರ್ ಏನ್ ಮಾಡ್ತೇವೆ? ಸೆಲೆಕ್ಟ್ ಡಿಸೈರಬಲ್ ಪೋಲನ್ ಗ್ರೈನ್ಸ್. ನಾವೇನ್ ಮಾಡ್ತೀವಿ? ನೆಕ್ಸ್ಟ್ ಮುಂದಿನ ಸ್ಟೆಪ್ ಅಲ್ಲಿ ಉತ್ತಮ ಕ್ವಾಲಿಟಿ ಇರ್ತಕ್ಕಂತಹ ಏನ್ ಮಾಡ್ತೀವಿ? ಪೋಲನ್ ಗ್ರೈನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸ್ಟೇಮನ್ಸ್ ಇಂದ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀವಿ? ದೆನ್ ರಿಮೂವ್ ದಿಸ್ ಪಾಲಿಥೀನ್ ಬ್ಯಾಗ್ ಆರ್ ಕವರ್, ದೆನ್ ಡಸ್ಟೆಡ್ ದಿ ಡಿಸೈರಬಲ್ ಪೋಲನ್ ಗ್ರೈನ್ಸ್ ಇಂಟು ದಿ ಪಿಸ್ಟಿಲ್ ಆರ್ ಗೈನಿಷಿಯಂ. ಆ ಕವರ್ ತೆಗೆದ್ಬಿಟ್ಟು ನಾವು ಏನ್ ಕಲೆಕ್ಟ್ ಮಾಡ್ಕೊಂಡ್ ಬಂದಿದೀವಲ್ಲ ಪೋಲನ್ ಗ್ರೈನ್ಸ್ ನ ಡಸ್ಟ್
ಮಾಡಬೇಕಾಗತ್ತೆ. ಡಸ್ಟ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ತೀವಿ, ಮತ್ತೊಂದು ಸರಿ ಪಾಲಿಥಿನ್ ಕವರ್ ಮಾಡ್ತೇವೆ ನಾವು. ದಟ್ ಸ್ಟೆಪ್ ಈಸ್ ಕಾಲ್ಡ್ ಆಸ್ ರೀಬ್ಯಾಗಿಂಗ್. ದಿಸ್ ಒನ್ ಈಸ್ ಬ್ಯಾಗಿಂಗ್. ಸೊ ಅದನ್ನೇನಂತ ಕರಿತೀವಿ, ರೀಬ್ಯಾಗಿಂಗ್. ರೀಬ್ಯಾಗಿಂಗ್ ಅರ್ಥ ಆಗ್ತಿದೆಯಲ್ಲ? ಆ ಟೈಮಲ್ಲಿ ನಾವು ಮಾಡುವಂತ ಪಾಲಿನೇಷನ್ ಯಾವುದು, ಕ್ರಾಸ್ ಪಾಲಿನೇಷನ್. ಯಾವ್ದು ಮಾಡ್ತೀವಲ್ಲಿ ನಾವು ಸೆಲೆಕ್ಟ್ ಮಾಡೋದು, ಕ್ರಾಸ್ ಪಾಲಿನೇಷನ್. ಯಾಕೆಂದ್ರೆ ಗೈನಿಷಿಯಂ ಪಾರ್ಟ್ ಇದೆ, ಈಗ ಇಮ್ಯಾಸ್ಕ್ಯುಲೇಷನ್ ಆಯ್ತು. ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ಸ್ ಏನ್ ಮಾಡ್ತೀವಿ, ಬೇರೆ ಕಡೆಯಿಂದ ಆಂಥರ್ಸ್ ಅನ್ನ, ಗುಣಮಟ್ಟದ ಆಂಥರ್ಸ್ ಅನ್ನ, ಡಿಸೈರಬಲ್ ಪೋಲನ್ ಗ್ರೈನ್ಸ್ ಅಂತ ಕರಿತೇವೆ, ಸೆಲೆಕ್ಟ್ ಮಾಡ್ಕೊಂಡು ಬಂದು ಡಸ್ಟ್ ಮಾಡ್ತೀವಿ ನಾವು. ಆಗೇನಾಗುತ್ತೆ, ಅದು ಬೇರೆ ತಂದಿರೋದ್ರಿಂದ ನಾವು ಅದೇನಾಗುತ್ತೆ, ಕ್ರಾಸ್ ಪಾಲಿನೇಷನ್ ಆಗ್ತದೆ, ಹೌದಲ್ವಾ? ಸೊ ಇಲ್ಲಿ ನಾವು ಯಾವ್ದು ತಗೊಳ್ತಾ ಇದ್ದೀವಿ, ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಕ್ರಾಸ್ ಪಾಲಿನೇಷನ್. ದೆನ್ ಬ್ಯಾಗಿಂಗ್, ರೀಬ್ಯಾಗಿಂಗ್, ದೆನ್ ಲಾಸ್ಟ್ ಒನ್ ಇಸ್ ಟ್ಯಾಗಿಂಗ್ ಅಂತ ಕರಿತೇವೆ. ಬಟ್ ಇನ್ ಯುವರ್ syllabus only 2 steps are mentioned. One is emasculation, another one is bagging ಅಂತ ಕರಿತೇವೆ. So these 2 steps involved in artificial hybridization technique ಅಂತ ಕರಿತೀವಿ. To improve the quality of seeds ಅಂತ ಕರಿತೇವೆ in crop improvement program. So this is enough for today's class. So I will take the next one, that is the structure of endosperm, fruit and seed, in the next class. Till then, good